ಟೀಮ್ ಇಂಡಿಯಾದ ವಿಕೆಟ್ ಕೀಪರ್, ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಆದಂತಹ ರಿಷಬ್ ಪಂತ್ ಟೀಮ್ ಇಂಡಿಯಾ ಪರವಾಗಿ ಎಷ್ಟು ಸ್ಫೋಟಕವಾಗಿ ಬ್ಯಾಟಿಂಗ್ ಮಾಡ್ತಾರೆ ಅಂತ ನಿಮಗೆಲ್ಲ ತಿಳಿದೇ ಇದೆ. ಆದರೆ ರಿಷಬ್ ಪಂತ್ ಅವರು ಈಗ ಒಂದು ಸಹಾಯದಿಂದ ದೇಶದೆಲ್ಲೆಡೆ ಜನಗಳಿಂದ ಒಳ್ಳೆಯ ಮೆಚ್ಚುಗೆಯನ್ನ ಪಡೆಯುತ್ತಿದ್ದಾರೆ ಕ್ರಿಕೆಟಿಗ ರಿಷಬ್ ಪಂತ್. ಹೌದು, ರಿಷಬ್ ಪಂತ್ ಒಳ್ಳೆಯ ಕೈಂಡ್ ಹಾರ್ಟೆಡ್ ಪರ್ಸನ್ ಅಂತ ಗೊತ್ತೇ ಇದೆ. ಹೌದು, ಆದರೆ ಈಗ ಒಬ್ಬರಿಗೆ ಮಾಡಿದ ಸಹಾಯದಿಂದ ರಿಷಬ್ ಪಂತ್ ಅವರ ಮೇಲೆ ಇನ್ನಷ್ಟು ಗೌರವ ಮತ್ತು ಪ್ರೀತಿ ಹೆಚ್ಚಾಗಿದೆ ಎಂದರೆ ತಪ್ಪಾಗೋದಿಲ್ಲ. ಹೌದು, ರಿಷಬ್ ಪಂತ್ ಅವರು ಮಾಡಿದಂತಹ ಸಹಾಯವಾದರೂ ಏನು ಮತ್ತು ಯಾರಿಗೆ ಏನು ಸಹಾಯ ಮಾಡಿದರು ಎಂದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ ಬನ್ನಿ. ಹೌದು, ರಿಷಬ್ ಪಂತ್ ಅವರು ಬಾಗಲಕೋಟೆ ಜಿಲ್ಲೆಯ ಅರಬಕವಿ ಗ್ರಾಮದ ಜ್ಯೋತಿ ಕಣಬೂರ್ ಅವರು ಬಡತನದ ನಡುವೆಯೂ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸುವ ಕನಸು ಕಂಡಿದ್ದರು. ಅವರು ಪಿಯುಸಿಯಲ್ಲಿ ಶೇಕಡಾ 85% ಅಂಕ ಗಳಿಸಿದ್ದು BCA ಕೋರ್ಸ್ಗೆ ಪ್ರವೇಶ ಪಡೆದಿದ್ದರು. ಆದರೆ ಅವರ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲದ ಕಾರಣ ಕಾಲೇಜು ಶುಲ್ಕ 40,000 ರೂಪಾಯಿ ಪಾವತಿಸಲು ಕಷ್ಟವಾಗುತ್ತಿತ್ತು. ಜ್ಯೋತಿಯವರ ತಂದೆ ತೀರ್ಥಯ್ಯ ಅವರು ಚಹಾ ವ್ಯಾಪಾರ ಮಾಡಿ ಜೀವನ ನಡೆಸುತ್ತಿದ್ದರು. ಹಾಗಾಗಿ ಶುಲ್ಕ ಕಟ್ಟಲು ಸಾಧ್ಯವಾಗುತ್ತಿರಲಿಲ್ಲ. ಇದರಿಂದಾಗಿ ಜ್ಯೋತಿಯವರ ಉನ್ನತ ಶಿಕ್ಷಣದ ಕನಸು ನನಸಾಗುವುದು ತುಂಬಾನೇ ಕಷ್ಟವಾಗಿತ್ತು. ಈ ವಿಷಯವನ್ನು ಗ್ರಾಮದ ವ್ಯಕ್ತಿಯಾದ ಅನಿಲ್ ಎಂಬುವವರು ಬೆಂಗಳೂರಿನಲ್ಲಿದ್ದ ತಮ್ಮ ಸ್ನೇಹಿತರಿಗೆ ತಿಳಿಸಿದ್ದಾರೆ. ಈ ಮೂಲಕ ಆಕೆಯ ಕಷ್ಟದ ಕತೆ ಭಾರತ ಕ್ರಿಕೆಟ್ ತಂಡದ ಆಟಗಾರ ರಿಷಬ್ ಪಂತ್ ಅವರ ಗಮನಕ್ಕೆ ಬಂದಿದೆ. ಆಕೆಯ ಬದ್ಧತೆ ಮತ್ತು ಕಷ್ಟವನ್ನು ಕೇಳಿ ಮನಕರಗಿದ ರಿಷಬ್ ಪಂತ್ ಅವರು ಯಾವುದೇ ಪ್ರಚಾರ ಬಯಸದೆ ನೇರವಾಗಿ ಕಾಲೇಜಿನ ಖಾತೆಗೆ 40,000 ಹಣವನ್ನು ಜಮೆ ಮಾಡಿದ್ದಾರೆ. ಈ ಸಹಾಯದಿಂದಾಗಿ ಜ್ಯೋತಿ ಅವರು ಕಾಲೇಜಿಗೆ ಸೇರಿ ತಮ್ಮ ವ್ಯಾಸಂಗ ಮುಂದುವರಿಸಲು ಸಾಧ್ಯವಾಯಿತು. ರಿಷಬ್ ಪಂತ್ ಅವರ ಈ ಮಾನವೀಯ ಕಾರ್ಯಕ್ಕೆ ಜ್ಯೋತಿ ಮತ್ತು ಕಾಲೇಜು ಆಡಳಿತ ಮಂಡಳಿ ಧನ್ಯವಾದ ತಿಳಿಸಿ ಪತ್ರ ಬರೆದಿದ್ದಾರೆ. ಭವಿಷ್ಯದಲ್ಲಿ ತಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬಡ ಮಕ್ಕಳಿಗೆ ಸಹಾಯ ಮಾಡುವುದಾಗಿ ಜ್ಯೋತಿ ತಮ್ಮ ಪತ್ರದಲ್ಲಿ ತಿಳಿಸಿದ್ದಾರೆ. ಒಟ್ಟಾರೆ ರಿಷಬ್ ಪಂತ್ ಅವರ ಈ ಸಕಾಲಿಕ ಸಹಾಯವು ಜ್ಯೋತಿಯವರ ಭವಿಷ್ಯಕ್ಕೆ ಹೊಸ ಬೆಳಕನ್ನು ನೀಡಿದೆ. ನೋಡಿದ್ರಲ್ಲ ವೀಕ್ಷಕರೇ, ರಿಷಬ್ ಪಂತ್ ಅವರು ಬರೀ ಗ್ರೌಂಡಲ್ಲಿ ಮಾತ್ರ ಒಳ್ಳೆಯ ಬ್ಯಾಟ್ಸ್ಮನ್ ಅಲ್ಲ, ಜನರಿಗೆ ಸಹಾಯ ಮಾಡುವ ಒಳ್ಳೆಯ ವ್ಯಕ್ತಿತ್ವವುಳ್ಳ ಮನುಷ್ಯ ಎಂದು ಹೇಳಬಹುದು. ನೀವೇನಾದರೂ ರಿಷಬ್ ಪಂತ್ ಅವರ ಅಭಿಮಾನಿಯಾಗಿದ್ದರೆ ಈ ವಿಷಯವನ್ನು ಕೇಳಿ ನಿಮಗೆ ಎಷ್ಟು ಖುಷಿಯಾಗಿದೆ ಹಾಗೂ ಗೌರವ ಹೆಚ್ಚಾಗಿದೆ ಎಂದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮತ್ತೊಂದು ಸುದ್ದಿಯೊಂದಿಗೆ ಸಿಗೋಣ. ನಮಸ್ಕಾರ.